ಮತ್ತೆ ರೀ ರಿಲೀಸ್ ಆದರೆ ಖಂಡಿತ ಆ ಕ್ರೆಡಿಟು ನನ್ನ ಜೀವನದ ಭವಿಷ್ಯ ಏನಾರ ಬದಲಾದರೆ ಈ 3 ಜನಕ್ಕೆ ಹೋಗುತ್ತೆ ನಮ್ಮ ಕ್ರೆಡಿಟ್. ಇಲ್ಲಿಂದ ನಾನು ನಾಳೆಯಿಂದ ಶಿವಣ್ಣವರ ಬರ್ತಡೇ ಇಲ್ಲಿಂದನೇ ವಿಶ್ ಮಾಡ್ತೀನಿ. ಅಣ್ಣ ನಿನ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಬಡ ಕಲಾವಿದ ದಯಮಾಡಿ ತಪ್ಪು ಮಾಡಿದ್ದೀನಿ, ನನ್ನ ಆಯಸ್ಸು ಕೂಡ ನಿಮಗೆ ಕೊಡಲಿ ಅಣ್ಣ. ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಬೇಜಾರಲ್ಲಿದ್ದೀರ, ದಯಮಾಡಿ ಕ್ಷಮಿಸಿ. ನಾನು ಯಾಕೆಂದರೆ ನಾನು ಕೃಷಿ ಒಂದು ಆರ್ಕೆಸ್ಟ್ರಾ ಈ ನಂಬ್ಕೊಂಡು ಬಂದಿರೋನು, ನನಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ. ನಿಮ್ಮಂಥವ್ರ ಆಶೀರ್ವಾದ ಪಡೆದು ಬೆಳಿಬೇಕು ಅಂತ ಬಂದೆ, ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿದ್ದೀನಿ. ದಯಮಾಡಿ ಕ್ಷಮಿಸಿ 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 ಅಣ್ಣ. ಫ್ಯೂಚರ್ ಈಗ ಏನು ಸಿನಿಮಾ ಗೊತ್ತಿಲ್ಲ, ಶಿವಣ್ಣವ್ರು ಏನಾದ್ರು ಕ್ಷಮಿಸಿದ್ರೆ ಇನ್ನೊಬ್ರು ಸಿನಿಮಾ ಮಾಡಬೇಕು ಅಂತ ಇದ್ದಾರೆ, ಅದೊಂದು ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ, ಅದೊಂದು. ಇನ್ನು ಅದಾದ್ಮೇಲೆ ಒಂದು ಕೃಷಿಯಲ್ಲಿ ನಾನು ಸುಮಾರು 2 ವರ್ಷದ ಮುಂಚೆ ನಾನು ಏನೋ ಸ್ವಲ್ಪ ಬೇರೆ ಪ್ಲ್ಯಾನ್ ಮಾಡಿ ಇಟ್ಟಿದ್ದೆ, ಒಂದು ಏನೇನೋ ಸ್ವಲ್ಪ ಪರ್ಸ್ನಲ್ ಏನೇನೋ ಮಾಡಿದ್ದೆ, ಅದು ಸ್ಟಾರ್ಟ್ ಮಾಡ್ಬೇಕು ಸರ್. ಅದು ಮಾಡಿ 2-2.5 ತಿಂಗಳಾದ್ಮೇಲೆ ಅದು ಉದ್ಘಾಟನೆಗೆ ಎಲ್ಲ ಅನುಮತಿ ಕೊಟ್ಟರೆ ಇವು 3 ಜನದ ಆಶೀರ್ವಾದ ತಗೊಂಡೆ ನಾನು ಲಾಂಚ್ ಮಾಡಿಸ್ತೀನಿ.